ಐ ಕಂಗ್ರ್ಯಾಚುಲೇಟ್ ತೇಜಸ್ವಿ ಸೂರ್ಯ. ಅಟ್ಲೀಸ್ಟ್ ಅವ್ರಿಗೆ ಅವರ ಹಕ್ಕುಗಳೇನು, ಅವ್ರೇನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂಚೂರು ಜಾಗೃತಿ ಉಂಟಾಗಿದೆ. ಜೊತೆಗೆ ಒಂಚೂರು ಮತಿಭ್ರಮಣೆ ಥರ ಅವರು ಸೆಂಟ್ರಲ್ ಅಂದರೆ ಅವ್ರದ್ದೇ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಡಬೇಕಾಗಿದ್ದನ್ನು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಜೊತೆಗೆ ಮೆಟ್ರೋ ದರ ಏರಿಕೆ ಗೊತ್ತಿದೆ. ಒಂದು ನಿರ್ಧಾರ, ಒಂದು ಬಿಲ್ನ ಪಾಸ್ ಮಾಡೋ ಜಾಗದಲ್ಲಿ ಇರೋರು ತೇಜಸ್ವಿ ಸೂರ್ಯ ಅಂತವರು ಒಂದು ರೂಲ್ ಮಾಡೋ ಜಾಗದಲ್ಲಿ ಇದ್ದಾರೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಕೇಂದ್ರ ಸರ್ಕಾರ MP ನಿಮ್ಗೆ ಗೊತ್ತಿರೋ ಹಾಗೆ ಅಂಥವರು ಕೂಡ ಇವತ್ತು ಹೋರಾಟ ಮಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೆಟ್ರೋ ದರ ಪರಿಷ್ಕರಣೆ ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರದ್ದು ಈ ಹಗ್ಗ ಜಗ್ಗಾಟ ಇದ್ದೇ ಇದೆ ಮೇಡಮ್, ನಿಮಗೆ ಗೊತ್ತಿದೆ. ಇದನ್ನು ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಗೊತ್ತಾಗ್ತಿಲ್ಲ, ಯಾರು ಜವಾಬ್ದಾರಿ ಇದು? ಫಸ್ಟ್ಲಿ ಐ ಕಂಗ್ರ್ಯಾಚುಲೇಟ್ ತೇಜಸ್ವಿ ಸೂರ್ಯ. ಅಟ್ಲೀಸ್ಟ್ ಅವ್ರಿಗೆ ಅವರ ಹಕ್ಕುಗಳೇನು, ಅವ್ರೇನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂಚೂರು ಜಾಗೃತಿ ಉಂಟಾಗಿದೆ. ಜೊತೆಗೆ ಒಂಚೂರು ಮತಿಭ್ರಮಣೆ ಥರ ಅವರು ಸೆಂಟ್ರಲ್ ಅಂದರೆ ಅವ್ರದ್ದೇ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಡಬೇಕಾಗಿದ್ದನ್ನು ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾವ ಕನ್ಫ್ಯೂಷನ್ಸು ಸ್ಟೇಟು ಸೆಂಟ್ರಲ್ ಅನ್ನೋ ಯಾವ ಕನ್ಫ್ಯೂಷನ್ಸ್ ಕೂಡ ಇಲ್ಲ. ಇಟ್ಸ್ ವೆರಿ ಕ್ಲಿಯರ್. ಮೆಟ್ರೋ ರೈಲ್ವೇಸ್ ಆ್ಯಕ್ಟ್ 2002 ಇದು ಕ್ಲಿಯರ್ಲಿ ಹೇಳುತ್ತೆ, ಮೆಟ್ರೋ ದರಗಳನ್ನು ನಿಗದಿಪಡಿಸೋದು ವಸತಿ ಹಾಗೂ ವ್ಯವಹಾರಗಳ ನಗರ ವ್ಯವಹಾರಗಳ ಸಚಿವಾಲಯ ಅಂತ ಇದೆ. ಎಲ್ಲಿ? ನಮ್ಮ ಭಾರತ ಸರ್ಕಾರದಲ್ಲಿ ವಸತಿ ಹಾಗೂ ನಗರ ವ್ಯವಹಾರಗಳ ಸಚಿವಾಲಯದ ಮೂಲಕ ಒಂದು ಸ್ವಾತಂತ್ರ್ಯ ದರ ನಿಗದಿ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಆ ಸ್ವಾತಂತ್ರ್ಯ ದರ ನಿಗದಿ ಸಮಿತಿ ಏನಿದೆ ಅದು ಫೇರ್ ಎಷ್ಟಿರಬೇಕು ಅನ್ನೋದನ್ನು ನಿರ್ಧಾರ ಮಾಡುತ್ತೆ. ನಿಗದಿ ಮಾಡುವಂಥದ್ದು ಕಂಪ್ಲೀಟ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅಂದಮೇಲೆ ತೇಜಸ್ವಿ ಸೂರ್ಯ ಅವರು ಯಾರ ವಿರುದ್ಧ ಹೋರಾಟ ಮಾಡಬೇಕು? ನೀವು ಆನ್ಸರ್ ಮಾಡಿ ನನಗೆ. ಯಾರ ವಿರುದ್ಧ ಹೋರಾಟ ಮಾಡಬೇಕು? ಕೇಂದ್ರ ಸರ್ಕಾರದ ವಿರುದ್ಧವೇ ಹೋರಾಟ ಮಾಡಬೇಕು. ಕಳೆದ ವರ್ಷ ಇದೇ ತೇಜಸ್ವಿ ಸೂರ್ಯ ಅವರು ಮೆಟ್ರೋ ಫೇರ್ ಜಾಸ್ತಿ ಆಗ್ತಿದೆ ಅಂದಾಗ ಏನು ಹೇಳಿದರು? ನಮಗೂ ರಾಜ್ಯದ ಮೆಟ್ರೋಗೂ ದರ ಪರಿಷ್ಕರಣಾ ಸಮಿತಿ ರಾಜ್ಯ ಸರ್ಕಾರದ್ದು ಅಂತ ದರ ಪರಿಷ್ಕರಣೆ ಮಾಡಬೇಕಾಗಿರುವಂಥದ್ದು ರಾಜ್ಯ ಸರ್ಕಾರ ಅಂತ ಹೇಳಿದರು. ಇವಾಗ ಏನು ಹೇಳ್ತಾ ಇದ್ದಾರೆ? ಇವಾಗ ನಾನು ಮೋದಿ ಜೊತೆ ಮಾತಾಡಿ ದರ ಕಡಿಮೆ ಮಾಡಿಸ್ತೀನಿ ಅಂತ ಹೇಳ್ತಿದ್ದಾರೆ. ಜನ ಗಮನಿಸ್ತಿರ್ತಾರೆ. ನಾವು ಮಾತಾಡೋದು ಬಿಡಿ, ಅವರೊಬ್ಬರು MP ಅವ್ರು ಮಾತಾಡೋದನ್ನು, ಅವ್ರ ಹೋರಾಟವನ್ನು, ಅವರ ನಡೆ ನುಡಿ ನಡವಳಿಕೆ ಎಲ್ಲವನ್ನು ಜನ ಗಮನಿಸ್ತಾ ಇರ್ತಾರಲ್ವಾ. ಆಗ ಫೂಲಿಶ್ ಆಗಿ ಮಾತಾಡಬಾರ್ದು. ತಿಳ್ಕೊಂಡು ಕಂಪ್ಲೀಟ್ಲಿ ನಾಲೆಡ್ಜಬಲ್ ಆಗಿ ಮಾತಾಡಬೇಕು. ಒಂದು ಸತಿ ಒಂಥರ, ಇನ್ನೊಂದು ಸತಿ ಇನ್ನೊಂದು ಥರ ಮಾತಾಡೋದಲ್ಲ. ಸೊ ಮೆಟ್ರೋ ಫೇರ್ಸ್ ಕಂಪ್ಲೀಟ್ಲಿ ಡಿಸೈಡ್ ಆಗೋದು ಕೇಂದ್ರ ಸರ್ಕಾರದಿಂದಲೇ ಹೊರತು ರಾಜ್ಯ ಸರ್ಕಾರದಿಂದ ಅಲ್ಲ. ಇಷ್ಟೆಲ್ಲ ಪಾಪ ನಮ್ಮ ತೇಜಸ್ವಿ ಸೂರ್ಯ ಅವರು ಮಾತಾಡ್ತಾ ಇದ್ದಾರಲ್ಲ, ಮೆಟ್ರೋ ದರ ಹೈಕ್ ಆಗಿರೋದು, ಇನ್ಕ್ರೀಸ್ ಆಗಿರೋದು, ಕನ್ನಡಿಗರಿಗಾಗ್ತಾ ಇರೋ ಅನ್ಯಾಯ, ಕರ್ನಾಟಕಕ್ಕಾಗ್ತಾ ಇರೋ ಅನ್ಯಾಯ, ಇಂಥ ಅನ್ಯಾಯ ರಾಜ್ಯ ಸರ್ಕಾರ ಮಾಡಿಬಿಡ್ತದೆ ಅಂತ ಹೇಳಿ ಹೋರಾಟ ಮಾಡ್ತಿದ್ದೀರಲ್ಲ. ಅಪ್ಪ, ನಿಮ್ಮ ಕೇಂದ್ರ ಸರ್ಕಾರ ನಮ್ಮ ಟ್ಯಾಕ್ಸ್ ಸ್ಲ್ಯಾಬ್ ಏನಿತ್ತು ಅದನ್ನು 14ನೇ ಹಣಕಾಸು ಆಯೋಗದಲ್ಲಿ 4.71 ಅಷ್ಟು ರಾಜ್ಯ ಸರ್ಕಾರಕ್ಕೆ ಅಂದರೆ ನಮಗೆ ಕೊಡಬೇಕು, ಕರ್ನಾಟಕಕ್ಕೆ ಕೊಡಬೇಕು ಅಂತ ಹೇಳಿತ್ತು. 15th ಫಿನಾನ್ಸ್ ಕಮಿಷನ್ ಅದನ್ನು ಏನು ಮಾಡ್ತು? 3.64 ತೊಗೊಂಬಂತು. ಈಗ 16th ಕಮಿಷನ್ ಏನು ಮಾಡಿದೆ? 4.13 ತೊಗೊಂಬಂದಿದೆ. ಅಂದರೆ 0.58 ಇವತ್ತಿಗೂ ಕೂಡ ನಮಗೆ ಅನ್ಯಾಯ ಆಗ್ತಿದೆಯಲ್ಲ. ನೀವು ಅದನ್ನು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನಂದರೆ, ಇಡೀ ದೇಶದಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಕಟ್ಟುವಂಥ 2ನೇ ರಾಜ್ಯ ಯಾವುದು ಅಂತ ಅಂದರೆ ಅದು ಕರ್ನಾಟಕ. ಎಷ್ಟು ಕಟ್ತಾ ಇದ್ದೀವಿ ನಾವು? 1,59,563 ಕೋಟಿ ರೂಪಾಯಿಗಳನ್ನು ನಾವು 2024-25ರಲ್ಲಿ ಕಟ್ಟಿದ್ದೀವಿ. 25-26ರಲ್ಲಿ ಅದು ಇನ್ನೊಂದು ಸ್ವಲ್ಪ ಫೈನಲ್ ಕನ್ಕ್ಲೂಷನ್ ಇದು ಬರುತ್ತೆ, ಜಾಸ್ತಿ ಆಗಿದೆ. ಎಷ್ಟು? 1,59,536 ಕೋಟಿ ರೂಪಾಯಿಗಳನ್ನು ಕಟ್ತಾ ಇದ್ದೀವಿ. ವಾಪಸ್ ನಮಗೆ ಟ್ಯಾಕ್ಸನ್ನು, ನಮ್ಮ GST ಕಲೆಕ್ಟ್ ಆಗಿರೋ ಹಣದಲ್ಲಿ ವಾಪಸ್ ನಮ್ಗೆ ಎಷ್ಟು ಬರಬೇಕು ಅಂತ ಹೇಳಿ ಸಾಂವಿಧಾನಿಕವಾಗಿ ರಚನೆ ಆಗಿರುವಂಥ ಒಂದು ಕಮಿಟಿ ನಿರ್ಧಾರ ಮಾಡುತ್ತೆ, ಫಿನಾನ್ಸ್ ಕಮಿಟಿ. ಅದು ಎಷ್ಟು ನಿರ್ಧಾರ ಮಾಡ್ತು? ಇವ್ರದೇ ಮೋದಿ ಸರ್ಕಾರ, ಇವ್ರದೇ ಫಿನಾನ್ಸ್ ಮಿನಿಸ್ಟ್ರು ನಿರ್ಮಲಾ ಸೀತಾರಾಮನ್ ಅವರು ಇರುವಂಥವ್ರು ಎಷ್ಟು ಅಂತ ಡಿಸೈಡ್ ಮಾಡಿದ್ರು?
41%. ಅಂದರೆ ನಿಮ್ಮ 100 ರೂಪಾಯಿ ಏನು ಕಟ್ಟಿದ್ದೀರಾ ನೀವು, ಅದಕ್ಕೆ ನಾವು 41 ರೂಪಾಯಿ ವಾಪಸ್ ಕೊಡ್ತೀವಿ ಅಂತ ಕರಾರಿಗೆ ಸೈನ್ ಹಾಕಿದ್ರು. ಆದರೆ ನಮಗೆ ಕೊಡ್ತಾ ಇರೋದು ಎಷ್ಟು ಅಂದರೆ ಕರ್ನಾಟಕ ನಮ್ಗೆ ಎಷ್ಟು ಕೊಡಬೇಕಾಗಿತ್ತು, ರೂಲ್ ಪ್ರಕಾರ 41 ರೂಪಾಯಿ ವಾಪಸ್ ಕೊಡಬೇಕಾಗಿತ್ತು. ನಮಗೆ ಕೊಡ್ತಾ ಇರೋದೆಷ್ಟು, 13.9. 13 ರೂಪಾಯಿ. 41ರಲ್ಲಿ 13 ರೂಪಾಯಿ ಮೈನಸ್ ಮಾಡಿ, ಎಷ್ಟು ಅನ್ಯಾಯ ಆಗ್ತಿದೆ ಲೆಕ್ಕ ಹಾಕ್ಕೊಳ್ಳಿ. ನಮಗೆ 13 ರೂಪಾಯಿ ಕೊಡ್ತಾ ಇದೆ ಕರ್ನಾಟಕಕ್ಕೆ. ನಾವು ಎಷ್ಟು ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸು ಇಡೀ ದೇಶದಲ್ಲಿ. ಫಸ್ಟ್ ಮಹಾರಾಷ್ಟ್ರ ಇದೆ, ಸೆಕೆಂಡ್ ಕರ್ನಾಟಕ ಇದ್ದೀವಿ. ನಮಗೆ 41 ರೂಪಾಯಿ ಕೊಡೋ ಜಾಗದಲ್ಲಿ 13.9 ರೂಪಾಯಿನ ಕೊಟ್ಟು 41 ರೂಪಾಯಿ ಕೊಡೋ ಜಾಗದಲ್ಲಿ ಬಿಹಾರ್ ರಾಜ್ಯಕ್ಕೆ ಎಷ್ಟು ಕೊಡ್ತಾ ಇದ್ದಾರೆ ಇವರು, 922. ಉತ್ತರ ಪ್ರದೇಶಕ್ಕೆ ಎಷ್ಟು ಕೊಡ್ತಿದ್ದಾರೆ, 333. ಅಸ್ಸಾಂಗೆ ಎಷ್ಟು ಕೊಡ್ತಿದ್ದಾರೆ, 354. ರಾಜಸ್ಥಾನಕ್ಕೆ 154, ಹಿಮಾಚಲಕ್ಕೆ 174, ಮಧ್ಯಪ್ರದೇಶಕ್ಕೆ 279, ಜಾರ್ಖಂಡ್ಗೆ 303, ಕರ್ನಾಟಕ ಮಹಾರಾಷ್ಟ್ರ ನಾವು ಇಲ್ಲಿ ದುಡಿದು ಈ ನಮ್ಮ ಬಿಸ್ನೆಸ್ ಆಗಿರಲಿ ಅಥವಾ ನಮ್ಮ ಸಾಮಾನ್ಯ ಒಬ್ಬ ಬಿಸ್ಕೆಟ್ ತೊಗೊಂಡ್ರು ಕೂಡ ಅದಕ್ಕೆ ಟ್ಯಾಕ್ಸ್ ಕಟ್ಟಿರ್ತಾನೆ. ನಾವು ತಗೊಂಡು ಕಟ್ಟೋದು ಮಹಾರಾಷ್ಟ್ರಕ್ಕೆ 7 ರೂಪಾಯಿ, ನಮಗೆ 13 ರೂಪಾಯಿ. ಆಯಿತು ಮೇಡಮ್, ಬಿಹಾರನೂ ಹಾಗಿದ್ರೆ ಜಾಸ್ತಿ, ನಮಗಿಂತ ಜಾಸ್ತಿ ಕಟ್ತಾ ಇರ್ಬೋದು ಮೇಡಮ್ GST ಅಂತ ನೀವು ಕೇಳಿದ್ರೆ, ನೋಡಿ ಇಲ್ಲಿ ಇದು ನಮ್ಮ ಕರ್ನಾಟಕ ಕಟ್ತಾ ಇರೋ ಪಾಲು. ಬಿಹಾರ್ ಕಟ್ತಿರೋದೆಷ್ಟು, ನಾವು 1,59,563 ಕೋಟಿಯಷ್ಟು GST ಕಲೆಕ್ಷನನ್ನು ಮಾಡ್ತಾ ಇದ್ದೀವಿ. ಟೋಟಲ್ 14,299 ಕೋಟಿ ಇದಾಗ್ತಿದ್ರೆ ಅವ್ರು ಕಟ್ತಾ ಇರೋದೆಷ್ಟು ಅಂದರೆ 1,871 ಕೋಟಿ. ಎಷ್ಟು, 1,871 ಕೋಟಿ. ನಾವು ಕಟ್ತಾ ಇರೋದೆಷ್ಟು, 15,953. ಅಷ್ಟು ಅಂದರೆ ನಮಗಿಂತ 90% ಕಡಿಮೆ ಕಟ್ತಾ ಇರುವಂಥ ರಾಜ್ಯಕ್ಕೆ ನೀವು 922 ರೂಪಾಯಿಯಷ್ಟು ದುಡ್ಡನ್ನು ಕೊಟ್ಬಿಟ್ಟು ನಮಗೆ ಬರೀ 13 ರೂಪಾಯಿ ಕೊಡ್ತೀರಾ ಅಂತ ಅಂದರೆ ಇದು ಅನ್ಯಾಯ ಅಲ್ವಾ? ಈ ಅನ್ಯಾಯನ ಪ್ರಶ್ನೆ ಮಾಡೋದಕ್ಕೆ ತೇಜಸ್ವಿ ಸೂರ್ಯ ಅವ್ರಿಗಾಗಲಿ ಅಥವಾ BJPಯ ಸಂಸದರಾಗಿರುವಂಥವ್ರಿಗೆ ಯಾರಿಗೂ ಕೂಡ ನೈತಿಕತೆ ಅನ್ನುವಂಥದ್ದಿಲ್ವಾ? ಇವತ್ತು ನೀವು ಮೆಟ್ರೋ ದರ 5% ಜಾಸ್ತಿ ಆಗಿದೆ ಅಂದ ಕೂಡಲೇ, 100 ರೂಪಾಯಿಗೆ 5 ರೂಪಾಯಿ ಜಾಸ್ತಿ ಆಗಿದೆ ಅಂದ ಕೂಡಲೇ ಇಷ್ಟೆಲ್ಲ ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ. ನಮಗೆ ಬರಬೇಕಾಗಿರೋದು ನಿಮ್ಮದೇ ಲೆಕ್ಕದಲ್ಲಿ 41 ರೂಪಾಯಿ ಬರೋ ಜಾಗದಲ್ಲಿ 13 ರೂಪಾಯಿ ವಾಪಸ್ ನಿಮ್ಮ ಸರ್ಕಾರ ಕೊಡ್ತಿದೆಯಲ್ಲ, ಇದನ್ನು ನೀವು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ವೈ ಆರ್ ನಾಟ್ ಕ್ವಶನಿಂಗ್ ದಿಸ್? ಈ ಮೆಟ್ರೋ ದರ ಪರಿಷ್ಕರಣಾ ಸಮಿತಿ ಆಗಿರ್ಬೋದು, ಅದನ್ನು ರಚನೆ ಮಾಡೋದಾಗಿರ್ಬೋದು, ಒಂದಿಷ್ಟು ಗೊಂದಲ ಇದೆ. ನೀವು ಅದನ್ನು ಕ್ಲಾರಿಟಿ ಕೊಟ್ಟರೆ. ನನಗೆ ಇನ್ನೊಂದು ಮಾತು, ಪ್ರತಿನಿತ್ಯ ಇದೇ BJP ನಾಯಕರು ಕೂಡ ಅದನ್ನು ಹೇಳ್ತಾ ಇದ್ದಾರೆ, ಒತ್ತಿ ಆರ್ ಅಶೋಕ್ ಅಂತ ನಾಯಕರು ಕೂಡ. ನೋಡಿ, ಈ ಒಂದು ದರವನ್ನು ಏರಿಕೆ ಮಾಡಿ ಅಂತ ಹೇಳಿ ಒತ್ತಾಯ ಮಾಡ್ತಾ ಇರೋದು, ಒತ್ತಡ ತರ್ತಾ ಇರೋದು ದರ ಪರಿಷ್ಕರಣಾ ಸಮಿತಿಗೆ ರಾಜ್ಯ ಸರ್ಕಾರವೇ, ರಾಜ್ಯ ಕಾಂಗ್ರೆಸ್ ನಾಯಕರೇ ಅಂತ ಹೇಳ್ತಿದ್ದಾರೆ. ಓ, ಹಾಗಿದ್ರೆ ನಾವು ದರ ಪರಿಷ್ಕರಣೆ ಮಾಡಿ ಅಂತ ಕೇಳಿಬಿಟ್ವಿ ಕಾಂಗ್ರೆಸ್ನವರು, ಕೇಂದ್ರ ಸರ್ಕಾರ ಮಾಡಿಬಿಡ್ತು. ಹಾಗಿದ್ರೆ ನಮ್ಮದು 41 ರೂಪಾಯಿ ದುಡ್ಡು ಬರಬೇಕಲ್ಲ, ಬರೀ 13 ರೂಪಾಯಿ ಕೊಡ್ತಿದ್ದಾರಲ್ಲ. ನಸೀರ್ ಅಹಮದ್ ಅವರು ವಿಧಾನ ಪರಿಷತ್ತಲ್ಲಿ ಕೇಳಿದ್ರು, ಅಶೋಕಣ್ಣ ಮೋದಿಯವ್ರನ್ನ ದೇಶದ್ರೋಹಿ ಅಂದರು ಅಂಥೇಳಿ. ಏನು CT ರವಿ ಒಂದು ಕಡೆ, ಇನ್ನೊಂದು ಕಡೆ ನಿಮ್ಮ ಕಾಂಗ್ರೆಸ್ ಲೀಡ್ರುಗಳು ಏನು ಎಲ್ಲ ಹುಚ್ಚೆದ್ದು ಅವ್ರಿಗೆ ಬೈದರು. ನಾನು ಲಿಟ್ರಲಿ ಹೇಳ್ತೀನಿ, ಯಾರು ನನ್ನ ನಾಡಿಗೆ ದ್ರೋಹವನ್ನು ಮಾಡ್ತಾ ಇದ್ದಾರೋ, ದೇಶ ಅಂತ ಅಂದರೆ ಬರೀ ಭೂಪಟ ಅಲ್ಲ, ದೇಶ ಅಂದರೆ ಈ ನೆಲದ ಜನ, ದೇಶ ಅಂದರೆ ಇಲ್ಲಿರುವಂಥ ಎಲ್ಲ ರಾಜ್ಯಗಳು. ನಮ್ಮ ರಾಜ್ಯಕ್ಕೆ ಮೋಸ ಮಾಡ್ತಾ ಇರೋರು ನಿಜವಾಗ್ಲೂ ನಮ್ಮ ನಾಡದ್ರೋಹಿ. ನಿಜವಾಗ್ಲೂ ಯಾರು ನಮ್ಮ ನಾಡಿಗೆ ಮೋಸ ಮಾಡ್ತಿದ್ದಾರೆ, ನಮ್ಮ ಕರ್ನಾಟಕಕ್ಕೆ ಮೋಸ ಮಾಡ್ತಿದ್ದಾರೆ, ಅವ್ರನ್ನ ನಾನು ದೇಶದ್ರೋಹಿ ಅಂತಾನೆ ಕರೆಯೋದು. ಯಾರು ನಮಗೆ ಬರಬೇಕಾಗಿರೋ ತೆರಿಗೆ ಪಾಲ್ ಬರ್ದಂಗೆ ಮಾಡಿ, ನಮ್ಮ ಹಕ್ಕುಗಳನ್ನು ಕಿತ್ಕೊಂಡು, ಕೇಂದ್ರ ಸರ್ಕಾರದ ಹುದ್ದೆಗಳಲ್ಲಿ, ನಮ್ಮ ಬ್ಯಾಂಕ್ಗಳಲ್ಲಿ ನೀವಿವತ್ತು ಬಂದು ನೋಡಿದ್ರೆ ಪೂರ್ತಿ ಹೊರ ರಾಜ್ಯದವ್ರು ಯಾರು ಕೂರಿಸ್ಬಿಟ್ಟಿದಾರಲ್ಲ, ಅಂತ ರೂಲ್ಸ್ ಮಾಡಿದಾರಲ್ಲ, ಅಂಥವ್ರನ್ನ ನಾನು ದೇಶದ್ರೋಹಿ ಅಂತಲೇ ಕರೆಯೋದು. ಸೊ ನಸೀರ್ ಅಹಮದ್ ಅವ್ರಿಗೆ ಅಷ್ಟೆಲ್ಲ ಬೈದ್ರಲ್ಲ, ಈಗ ನಸೀರ್ ಅಹಮದ್ ಅವರು ಹಂಗಾದ್ರೆ ಹೇಳಿದ್ದಾರೆ, ನಮ್ಮ ಟ್ಯಾಕ್ಸ್ ದುಡ್ಡು ನಮಗೆ ಕೊಟ್ಬಿಡಿ ಅಂತ ಹೇಳಿದ್ದಾರೆ. CM ಹೇಳ್ತಿದ್ದಾರೆ. ಹಂಗಾದ್ರೆ ಯಾಕೆ ಕೊಡ್ತಾ ಇಲ್ಲ? ನೀವು ಮಾಡಿದ್ರೆ ಎಲ್ಲ ಸರಿ, ಮತ್ತೆ ಯಾಕೆ ತೇಜಸ್ವಿ ಸೂರ್ಯ ಅವ್ರು ನಾನು ಮಾತಾಡಿ ಕಡಿಮೆ ಮಾಡಿಸ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ? ಕೇಳಲ್ವಲ್ಲ ನಿಮ್ಮ ಮಾತು, ಯಾಕೆ ಮಾತಾಡ್ತೀರಾ ಸುಮ್ಮನೆ?
ಗೂಬೆ ಕೂರ್ಸೋದ್ರಲ್ಲಿ ಅಶೋಕಣ ಎಕ್ಸ್ಪರ್ಟು. ಗೂಬೆ ಕೂರ್ಸೋ ಕೆಲಸ ಮಾಡ್ತಿದ್ದಾರೆ. ಅವ್ರಿಗೆಲ್ಲದಕ್ಕೂ ಯಾರು ಅಂತಂದರೆ ಒಳ್ಳೇದೆಲ್ಲ ಆಯಿತು, ಏನೋ ಒಳ್ಳೇದು ಬಂದ್ಬಿಡ್ತು ಅಂದ ತಕ್ಷಣ ಯಾರು ಕಾರಣ? BJP ಕಾರಣ. ಏನೋ ಕೆಟ್ಟದಾಯಿತು ಅಂದ ತಕ್ಷಣ ಕಾಂಗ್ರೆಸ್ ಕಾರಣ. ಇದು ಅವರ ದ್ವಿಮುಖ ನೀತಿ. ಏನು ದೊಡ್ಡದಾಗಿ ಇವ್ರ ಕೇಂದ್ರ ಸರ್ಕಾರ ನಮ್ಮ ಮಾತನ್ನು ಕೇಳಿಬಿಟ್ಟಿದೆ. ನಮ್ಮ ಮಾತನ್ನು ಕೇಳಿ ನಮ್ಮ ಏತ ನೀರಾವರಿ ಯೋಜನೆಗಳಿತ್ತಲ್ಲ ಅದಕ್ಕೆಲ್ಲ ಏನು ದುಡ್ಡು ಕೊಟ್ಬಿಟ್ಟವ್ರೆ. ಆ ಯೋಜನೆಗಳೆಲ್ಲ ಪಾಪ ನಾವು ಕಂಪ್ಲೀಟ್ ಮಾಡೋದಕ್ಕೆ ಅಪ್ರೂವಲ್ಸ್ ಕೊಟ್ಬಿಡ್ತಿದ್ದಾರೆ. ನಮ್ಮಲ್ಲೊಂದು ರೈಲ್ ಬಿಟ್ಟರು, ಮೈಸೂರು ಟು ಕುಶಾಲನಗರ ರೈಲ್ ಬಿಡ್ತೀವಿ ಇನ್ನೇನು ಬಂದೇ ಬಿಡ್ತು ಅಂತ. ಅಲ್ಲಿ ನಮ್ಮೂರು ಮಧ್ಯದಲ್ಲಿ ಬರುತ್ತೆ, ಕುಶಾಲನಗರ ಮೈಸೂರು ಮಧ್ಯದಲ್ಲಿ ಪಿರಿಯಾಪಟ್ಟಣ. ನಾವೆಲ್ಲ ಏನು ಫುಲ್ ಖುಷು. ಮುಂದಿನ ಸತಿ ನಮ್ಮ ಮುಂದಿನ ವರ್ಷಕ್ಕೆ ನಮ್ಮೂರಿಗೆ ರೈಲ್ ಬಂದಿರ್ತದೆ, ನಾವು ರೈಲಲ್ಲಿ ಹೋಗ್ಬೋದು. ಏನು ಮೈಸೂರಿಗೆ 10-15 ನಿಮಿಷ ಹೊಂಟೈತೀವಿ, ಇಲ್ಲ 1 ಗಂಟೆಲಿ ಹೊಂಟೈತೀವಿ. ಬಸ್ ಗಿಸ್ಗೆಲ್ಲ ಯಾವಳು ಕಾಯೋಳು ಅಂತ ಪಾಪ ನಮ್ಮೂರು ಜನ ಎಲ್ಲ ಇವನ್ ನಾವು ಕೂಡ ಕಾಯ್ತಾ ಇದ್ವಿ. ಬಿಟ್ಟಿದ್ದೇ ರೈಲು. ನಿರ್ಮಲಾ ಸೀತಾರಾಮನ್ ಅವ್ರು ಯಾವ ರೈಲ್ ಯೋಜನೆನೂ ಕೊಡಲಿಲ್ಲ. ಸಬರ್ಬನ್ಗಳನ್ನ ಮಾಡಿಬಿಡ್ತೀವಿ. ಕಾಣಲಿಲ್ವಪ್ಪ ನಿರ್ಮಲಕ್ಕನ್ನ ಬಜೆಟಲ್ಲಿ ಸಬರ್ಬನ್ಗಳು ಏನೂ. ನಗರಗಳ ಅಭಿವೃದ್ಧಿಗೆ ದುಡ್ಡು ಸುರಿಸ್ಬಿಡ್ತೀವಿ, ಏನೂ ಮಾಡಲಿಲ್ಲ. ಹೈಸ್ಪೀಡ್ ಟ್ರೈನ್ ಎಂತೆಂಥ ಬುಲೆಟ್ ಟ್ರೈನ್ ಥರದ್ದು ಹೈಸ್ಪೀಡ್ ಟ್ರೈನ್ ಬಿಡ್ತೀವಿ ಅಂದ್ರಿ. ಎಲ್ಲಿಗೆ ಬಿಟ್ರಿ? ಕರ್ನಾಟಕಕ್ಕೆ ಉಪಯೋಗ ಆಗೋದು ಏನೂ ಬಿಡಲಿಲ್ಲ. ಎಲ್ಲಿಂದ? ಬೆಂಗಳೂರಿಂದ ಹೈದರಾಬಾದ್ಗೆ. ಯಾವ ಟ್ರೈನು? ಇರೋ ಟ್ರೈನಿಗೆ 13 ಗಂಟೆಲಿ ಹೋಗೋ ಟ್ರೈನ್ನ 11 ಗಂಟೆಲಿ ಹೋಗುವಂಗೆ ಮಾಡಿದ್ರಿ. ಅವಾಗ 2 ಗಂಟೆ ಟೈಮ್ ಕಡಿಮೆ ಮಾಡಿದ್ರಿ. ಬೆಂಗಳೂರಿಂದ ಹೈದರಾಬಾದ್ಗೆ, ಹೈದರಾಬಾದಿಂದ ಬೆಂಗಳೂರಿಗೆ ಭಾರಿ ಕಡಿಮೆ ಜನ ವಲಸೆ ಬರ್ತಾವ್ರೆ, ಇನ್ನೊಂದು ಸ್ವಲ್ಪ ಜಾಸ್ತಿ ಆಗಲಿ ಅಂತ ಹೈ ಸ್ಪೀಡ್ ಟ್ರೈನ್ ಬಿಟ್ಟಿದ್ದಾರೆ ಹೊರತು ಆ ಹೈ ಸ್ಪೀಡ್ ಟ್ರೈನ್ಗಳೇನೋ ಹಾಸನದಲ್ಲಿ ಮಂಡ್ಯದಲ್ಲೆಲ್ಲ ನಿಲ್ಲಿಸ್ಕೊಂಡು ಹೋಯ್ತಾರ? ಝೀ ಅಂತ ಹೋಯ್ತವೆ, ಝೀ ಅಂತ ಬರ್ತವೆ. ಅದರಿಂದ ನಮ್ಮ ರಾಜ್ಯಕ್ಕೆ ಏನು ಪ್ರಯೋಜನ? ನಮ್ಮ ರಾಜ್ಯಕ್ಕೆ ಚಿಪ್ಪು, ಇನ್ನೊಂದು ಕೈಯಲ್ಲಿ ನಮಗೆ ಖಾಲಿ ಚೊಂಬು ಎಲ್ಲ ಕೊಟ್ಟಿರೋ ನಿಮ್ಮ ನಿರ್ಮಲಾ ಸೀತಾರಾಮನ್ ಅಕ್ಕ, ನಿಮ್ಮ BJP ಸರ್ಕಾರಕ್ಕೆ ಕ್ಯಾಕರ್ಸ್ ಮುಖಕ್ಕೆ ಒಗ್ದು ನಮ್ಮ ರಾಜ್ಯದ ನಮಗೆ ಕೊಡಿ ಅಂತ ಹಕ್ಕನ್ನು ಕೇಳುವಂಥ ಎದೆಗಾರಿಕೆ ನಿಮಗಿಲ್ಲ. ಬರೀ ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬೆ ಕೂರಿಸ್ತಾ ಕೂತ್ಕೊಂಡಿದ್ದೀರಾ. ಕ್ರೆಡಿಟ್ ತೇಜಸ್ವಿ ಸೂರ್ಯ ಅವ್ರು ತಗೋಬೇಕಾ ಈಗ? ಆದರೆ 5% ಏರಿಕೆ ಆಗದೆ ಇರೋದನ್ನ ತಡೆ ಹಿಡದೆ ಇರೋದು ಅಲ್ಲ, ಯಾರಾದರೂ ತಗೊಳ್ಳಿ, ರಾಜ್ಯಕ್ಕೆ ಒಳ್ಳೇದಾದರೆ ಆಯಿತು. ಆದರೆ ಇಂಥ ಬಿಂಗಾಣಿ ನಾಟಕಗಳೆಲ್ಲ ಆಡಿಕೊಂಡು ಯಾರು ರೈಸ್ ಮಾಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ದೆ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸಿ ಜನರನ್ನು ದಿಕ್ಕು ತಪ್ಪಿಸೋದಿದೆಯಲ್ಲ, ಇದು ಒಳ್ಳೆ ಕೆಲಸ ಅಲ್ಲ. ಈ ಥರದ ಕೆಲಸಗಳನ್ನು ತೇಜಸ್ವಿ ಸೂರ್ಯ ಏನು ಅನ್ಪಡಲ್ಲ. ಓದ್ಕೊಂಡಿರೋರು, ಎಜುಕೇಟೆಡ್ಡು, MP ಆಗಿರೋರು, ಇಂಥವ್ರಿಗೆ ಕೆಲಸ ಎಲ್ಲ ಮಾಡಿದ್ರೆ ತೀರಾ ಬಾಲಿಶ ವರ್ತನೆಗಳು ಶೋಭೆ ತರುವಂಥದ್ದಲ್ಲ ಅವ್ರಿಗೆ ಅಂತಷ್ಟೇ. ಪ್ಲೆಷರ್. ಇದಿಷ್ಟು ನಜ್ಮಾ ನಜೀರ್ ಅವರ ಅಭಿಪ್ರಾಯ. ಜೊತೆಗೆ SIR ನಿಮಗೆ ಗೊತ್ತಿರೋ ಹಾಗೆ ಮತ ಪರಿಷ್ಕರಣೆ ವಿಚಾರವಾಗಿ ಏನೆಲ್ಲ ಆಗ್ತಾ ಇದೆ ಅಂದರೆ, ಮತ್ತು ಮೆಟ್ರೋ ದರ ತುಂಬ ಡೀಟೇಲ್ಡಾಗಿ ಟ್ಯಾಕ್ಸು ಅದೆಲ್ಲ ಕರ್ನಾಟಕಕ್ಕೆ ಕೆಲವೊಂದು ಕಡೆ ಅನ್ಯಾಯ ಆಗ್ತಾ ಇದೆ ಅನ್ನೋದು ಕೂಗು ಭಾಳ ದಿನಗಳಿಂದಲೇ ಕೇಳಿ ಬರ್ತಾ ಇದೆ. ರಾಜ್ಯ ಸರ್ಕಾರ, ಅದು ಕೂಡ ಕಾಂಗ್ರೆಸ್ ಬಂದ ನಂತರ, ಡಬಲ್ ಇಂಜಿನ್ ಸರ್ಕಾರ ಇದ್ದಾಗ ಮಾತ್ರ ಅನುದಾನ ಬಿಡುಗಡೆ ಮಾಡೋದು ಅಥವಾ ಮಾಡದೇ ಇರೋದು, ಆ ಥರದ್ದು ಮಾಡಬಾರ್ದು. ಈ ತಾರತಮ್ಯ ಒಪ್ಪೋದಿಲ್ಲ ಅನ್ನೋದಷ್ಟೇ. ಇಲ್ಲ, ತಪ್ಪು ಹೇಳ್ತಾ ಇದ್ದೀರಾ. ಅವರು ಡಬಲ್ ಇಂಜಿನ್ ಸರ್ಕಾರ ಇದ್ದಾಗಲೂ ನಮಗೆ ಮಾಡಿರೋದು ಮೋಸನೇ. ಕಾಂಗ್ರೆಸ್ ಬಂದಮೇಲೆ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಮೇಲೆ ಇನ್ನೊಂಚೂರು ಜಾಸ್ತಿ ಮೋಸ ಮಾಡ್ತಿದ್ದಾರೆ. ಯಾವತ್ತೂ ಕೂಡ BJP ಅವ್ರಿಗೆ ನಮ್ಮ ಹಕ್ಕನ್ನು ನಮಗೆ ಕೇಳೋ ಬುದ್ಧಿನೇ ಇಲ್ಲ. ಯಾವತ್ತೂ ಅವರೊಳಗಡೆ ನಾನೊಬ್ಬ ಕನ್ನಡಿಗ ಅನ್ನುವಂಥ ಸ್ವಾಭಿಮಾನ, ಆತ್ಮಾಭಿಮಾನ, ನಮ್ಮ ಕನ್ನಡಿಗರಿಗೆ ಒಳ್ಳೇದು ಮಾಡಬೇಕು ಅನ್ನುವಂಥ ಒಂದು ದೊಡ್ಡ ಮಟ್ಟದ ಆಲೋಚನೆ ಇದೆಯಲ್ಲ, ಇದು ಯಾವತ್ತೂ BJP ಅವ್ರಿಗೆ ಬಂದಿಲ್ಲ. ಅವರು ಡಬಲ್ ಇಂಜಿನ್ ಇದ್ರೂ, ಅವ್ರ ಇಂಜಿನ್ ಇಲ್ಲದೆ ಇದ್ರೂ ಅವ್ರು ಯಾವಾಗಲೂ ಆಫ್ ಮೋಡಲ್ಲೇ ಇರ್ತಾರೆ. ಮೋದಿಜಿ ಕ್ಯಾ ಬೋಲ್ತಾ ಹೇ ಒಮ್ಮೆ ಸುನ್ತಾ ಹೇ, ಇಷ್ಟೇ ಅವ್ರ ನೀತಿ. ನಿರ್ಮಲಾ ಸೀತಾರಾಮನ್ ಕೂಡ ಬೇರೆಯವರೆಲ್ಲ ಕರ್ನಾಟಕದವರು, ಬಟ್ ಆ ಥರದ್ದು ಅನ್ಯಾಯ ಆಗಬಾರ್ದು ಅನ್ನೋದೇ ಅವರ ಅಭಿಪ್ರಾಯ ಅಂತ ಹೇಳ್ತಾ ನೆಕ್ಸ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ.